ಈ ದಿನಗಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಕಾರಣಗಳು ಜಾಸ್ತಿ ನೀರು ಕುಡಿದೇ ಇರುವಂತಹದ್ದು, ಫೈಬರ್ ರಿಚ್ ಆಹಾರನ ತಿಂದೇ ಇರುವಂತಹದ್ದು, ನಾನ್ ವೆಜ್ ಜಾಸ್ತಿ ತಿಂದರೆ ಆಗುವಂತಹದ್ದು, ಫಿಸಿಕಲ್ ಮೂಮೆಂಟ್ ಇಲ್ಲದೆ ಒಂದೇ ಕಡೆ ಕೂತ್ಕೊಂಡು ಅಲ್ಲೇ ತಿನ್ನೋದು, ಅಲ್ಲೇ ಮಲಗೋದು, ಈ ರೀತಿ ಮಾಡೋದ್ರಿಂದ ಮಲಬದ್ಧತೆ ಬರಬಹುದು. ಅದರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಅಂದರೆ ಇಂಟೆಸ್ಟೈನ್ಸಲ್ಲಿ ಇರುವ ಬ್ಯಾಕ್ಟೀರಿಯಾದಿಂದನೂ ಆಗಿರಬಹುದು. ಬ್ಯಾಕ್ಟೀರಿಯಾದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಹಾಗೂ ಬ್ಯಾಡ್ ಬ್ಯಾಕ್ಟೀರಿಯಾ ಇರುತ್ತೆ. ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಯಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಹೆಲ್ಪ್ ಆಗುತ್ತೆ. ಆದರೆ ಅದೇ ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಹೆಲ್ದಿ ಫೀಡ್. ಇದೇ ರೀತಿಯ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಲಬದ್ಧತೆ ಇದ್ದರೆ ಅದಕ್ಕೆ ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಹಾಗೂ ಬೆಸ್ಟ್ ಫುಡ್ಸ್ ಯಾವುದು ಅಂತ ಹೇಳ್ತೇನೆ. ಮೊದಲಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇದ್ದರೆ ಯಾವ ಆಹಾರನ ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇನೆ. ನಾನ್ ವೆಜ್ ಅಂದರೆ ಚಿಕನ್, ಮಟನ್, ಮೊಟ್ಟೆ ಈ ರೀತಿಯ ಆಹಾರನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದರೆ ಅದನ್ನು ಕೂಡ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಗ್ಲೂಟೆನ್ ಇರುವಂತಹ ಆಹಾರ ಅಂದರೆ ಗೋಧಿ, ಮೈದಾ ಹಾಗೂ ಬಾರ್ಲೆ ಈ ರೀತಿಯ ಒಂದು ಆಹಾರನ ತಿನ್ನಬಾರ್ದು. ಹಾಲೇನಾದರೂ ನೀವು ಕುಡಿತಾ ಇದ್ದರೆ ಅದನ್ನು ಕೂಡ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ರೊಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್, ಹೊರಗಡೆ ಸಿಗುವಂತಹ ಜಂಕ್ ಫುಡ್, ಚಿಪ್ಸ್ ಆಗಲಿ, ಪಿಜ್ಜಾ, ಬರ್ಗರ್ ಯಾವುದೇ ಸಿಗುವಂತಹ ಒಂದು ಹೊರಗಡೆಯ ಒಂದು ಫುಡ್ನ ಆಹಾರನ ನೀವು ಬಿಡಬೇಕಾಗುತ್ತೆ. ಹೈ ಫೈಬರ್ ಇರುವ ಹಣ್ಣು, ತರಕಾರಿ, ಸೊಪ್ಪು ಈ ರೀತಿಯ ಆಹಾರ ತಿನ್ನೋದ್ರಿಂದ ಕಾನ್ಸ್ಟಿಪೇಷನಿಂದ ರಿಲೀಫ್ ಸಿಗಬಹುದು. ಹೈ ಫೈಬರ್ ಇರುವಂತಹ ಆಹಾರ ತಿನ್ನೋದ್ರಿಂದ ಸ್ಟೂಲ್ಸ್ ಅಥವಾ ಮಲ ಸಾಫ್ಟ್ ಆಗುತ್ತೆ ಹಾಗೂ ಡೈಲಿ ಮಲ ಪಾಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ರೂಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗೂ ಬೌವಲ್ ಮೂಮೆಂಟ್ಸ್ ಈಸಿಯಾಗಿ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ಕಿವಿ ಫ್ರೂಟ್, ಒಂದು ಕಿವಿ ಫ್ರೂಟಲ್ಲಿ 2.3 ಗ್ರಾಮ್ರಷ್ಟು ಫೈಬರ್ ಇರುತ್ತೆ. ನೆಕ್ಸ್ಟ್ ಬಂದು ಫಿಕ್ಸ್ ಅಥವಾ ಅಂಜೂರ, ಅರ್ಧ ಕಪ್ ಅಂಜೂರದಲ್ಲಿ, ಡ್ರೈ ಅಂಜೂರದಲ್ಲಿ 7.3 ಗ್ರಾಮ್ರಷ್ಟು ಫೈಬರ್ ಇರುತ್ತೆ. ಆದರೆ ನೀವು 1 ಅಥವಾ 2 ಅಂಜೂರನ ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಎದ್ದು ಅದನ್ನು ತಿನ್ನಬಹುದು. ನೆಕ್ಸ್ಟ್ ಬಂದು ಆರೆಂಜ್ ಅಥವಾ ಕಿತ್ತಳೆ ಹಣ್ಣು, ಒಂದು ಕಿತ್ತಳೆ ಹಣ್ಣಿನಲ್ಲಿ 3.7 ಗ್ರಾಮ್ರಷ್ಟು ಫೈಬರ್ ಇರುತ್ತೆ. ಗ್ವಾವಾ ಅಥವಾ ಸೀಬೆ ಹಣ್ಣು ಅಥವಾ ಚೇಪೆ ಹಣ್ಣು ಇದರಲ್ಲೂ ಕೂಡ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಬಾಳೆಹಣ್ಣು. ಸೊ ಈ ಎಲ್ಲ ಒಂದು ಹಣ್ಣುಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಿಮಗೆ ಏನಾದರೂ ಕಾನ್ಸ್ಟಿಪೇಷನ್ ಇದ್ದರೆ ಈ ಒಂದು ಹಣ್ಣುಗಳನ್ನು ತಿಂದು ನೋಡಿ, ನಿಮಗೆ ರಿಲೀಫ್ ಸಿಗಬಹುದು. ನೆಕ್ಸ್ಟ್ ಬಂದು ವೆಜಿಟೇಬಲ್ಸ್ ಅಥವಾ ತರಕಾರಿಯಲ್ಲಿ ಪಾಲಕ್ ಸೊಪ್ಪು. ಸೊ ಈ ಒಂದು ಪಾಲಕ್ ಸೊಪ್ಪಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಲ್ಲದೆ ಯಾವುದೇ ಒಂದು ಸೊಪ್ಪನ್ನ ತಗೊಳ್ಳಿ ನೀವು, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದನ್ನು ತಿನ್ನಬಹುದು. ನೆಕ್ಸ್ಟ್ ಬಂದು ಚಿಯಾ ಸೀಡ್ಸ್ನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನೀವು 1 ಸ್ಪೂನ್ ಚಿಯಾ ಸೀಡ್ಸ್ನ ನೀರಿನಲ್ಲಿ ಸೋಕ್ ಮಾಡಿ ನಂತರ ಅದನ್ನು ತಗೋಬಹುದು. ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ, 1 ಸ್ಪೂನ್ ಗ್ರೈಂಡ್ ಅಥವಾ ಪುಡಿ ಮಾಡಿರುವಂತಹ ಫ್ಲ್ಯಾಕ್ಸ್ ಸೀಡ್ಸ್ನ ನೀರಿನಲ್ಲಿ ಹಾಕಿ ತಗೊಳ್ಳಿ. ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇದ್ದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಅವಾಯ್ಡ್ ಮಾಡಿ. ಅಗಸೆ ಬೀಜದ ಪ್ರಯೋಜನಗಳು ಈ ನನ್ನ ವಿಡಿಯೋದಲ್ಲಿ ಇದೆ, ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಒಂದು ಸಾತಿ ಈ ವಿಡಿಯೋನ ನೋಡಿ. ನಾನು ಹೇಳಿರುವಂತಹ ಈ ಎಲ್ಲ ಆಹಾರಗಳನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಕಾನ್ಸ್ಟಿಪೇಷನ್ ಇದ್ದರೆ ರಿಲೀಫ್ ಸಿಗುತ್ತೆ.